ಇದು ಚಟ್ನಿ ಪುಡಿ ಮಾತ್ರ ಅಲ್ಲ, ದಿನ ಒಂದು ಚಮಚ ತಿಂದರೆ ನ್ಯಾಚುರಲ್ ಐರನ್ ಸಪ್ಲಿಮೆಂಟ್ ಥರನೂ ಕೆಲಸ ಮಾಡುತ್ತೆ. ನಮ್ಮ ಕಣ್ಣು, ಕೂದಲು, ಚರ್ಮಕ್ಕೆ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ 4ರಿಂದ 5 ಸಲ ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆ ಮೇಲೆ 2-3 ಗಂಟೆ ನೆರಳಲ್ಲೇನೆ ಒಣಗಿಸ್ಕೊಂಡು ತಗೊಳ್ಬೇಕು. ಅದಾದ ನಂತರ ಸ್ವಲ್ಪನೇ ಕಬ್ಬಿಣದ ಹಂಚಲ್ಲಿ ಕಡಿಮೆ ಉರಿನಲ್ಲಿ ಗರಿ ಗರಿ ಆಗೋವರೆಗೂ ಹುರಿದು ಸೈಡಲ್ಲಿ ಎತ್ತಿಟ್ಕೋಬೇಕು. ಇದಾದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಹುರಿರಿ, ಇದು ಕೂಡ ತುಂಬ ಒಳ್ಳೆಯದು. ಇದೆಲ್ಲ ಆದ ನಂತರ 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 1 ಚಮಚ ಧನಿಯಾ, 1/4 ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ, 1/4 ಕಪ್ ಶೇಂಗಾ, ಅರ್ಧ ಕಪ್ ಒಣ ಕೊಬ್ಬರಿ, 1 ಗೆಡ್ಡೆ ಬೆಳ್ಳುಳ್ಳಿ, ನಿಮ್ಮ ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿನ ಸೇರಿಸಿ ಕಡಿಮೆ ಉರಿನಲ್ಲಿ ಎಲ್ಲನೂ ಹದವಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ಚೆನ್ನಾಗಿ ಹುರಿದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲನ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಹುರಿದಿಟ್ಕೊಂಡಿರೋ ನುಗ್ಗೆ ಸೊಪ್ಪು, ಕರಿಬೇವನ್ನು ಕೂಡ ಸೇರಿಸಿ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ.